ರಾಮಾಚಾರಿ ಸೀರಿಯಲ್ ಕಿಟ್ಟಿ ರಾಮಾಚಾರಿ ಬಂದಾಗಾಯ್ತು. ಮಾನ್ಯತೆ ವೈಶಾಖಗೆ ನರಕ ಗ್ಯಾರಂಟಿ. ರಾಮಾಚಾರಿ ಸಾವು ಬದುಕಿನ ಹಂತಕ್ಕೆ ತಲುಪುವುದಕ್ಕೆ ಯಾರೋ ಕಡವೈರಿಗಳು ದ್ವೇಷವೇ ಕಾರಣ ಅನ್ನೋದು ಚಾರುಗೆ ಬಲವಾದ ಅನುಮಾನ. ಕಿಟ್ಟಿಯನ್ನು ರಾಮಾಚಾರಿ ಸ್ಥಾನಕ್ಕೆ ಬಿಟ್ಟು ರಾಮಾಚಾರಿಯನ್ನು ಕೊಲ್ಲುವ ಪ್ರಯತ್ನ ಮಾಡಲಾಗಿತ್ತು. ಆದರೆ ಕಿಟ್ಟಿ ಯಾವ ಸತ್ಯವನ್ನು ಒಪ್ಪಿಕೊಳ್ಳುತ್ತಿಲ್ಲ. ಸಮಯ ಬಂದಾಗ ಎಲ್ಲವನ್ನೂ ಹೇಳುತ್ತೇನೆ ಎಂದು ತಿಳಿಸಿಬಿಟ್ಟಿದ್ದಾನೆ. ಕಿಟ್ಟಿಗೆ ಈ ವಿಚಾರವನ್ನು ಹೇಗೆ ಹೇಳಬೇಕು ಎಂಬುದು ತಿಳಿಯುತ್ತಿಲ್ಲ. ಯಾಕೆಂದರೆ ರಾಮಾಚಾರಿಯ ಪ್ರಾಣಕ್ಕೆ ಸಂಚಕಾರ ತಂದಿರುವುದು ಚಾರು ತಾಯಿ. ಮಾನ್ಯತಾ ಮನೆಯಲ್ಲಿ ಅತ್ತಿಗೆ ಎನಿಸಿಕೊಂಡಿರುವ ವೈಶಾಖ. ಹೀಗಾಗಿ ಏನು ಹೇಳಬೇಕು ಎಂದು ತೋಚದೆ ಸುಮ್ಮನೆ ಆಗಿದ್ದಾನೆ. ಈಗ ರಾಮಾಚಾರಿಯು ಒಂದಾಗಿರುವ ಕಾರಣ ಸದ್ಯ ಹೇಳುವ ಸಮಯ ಬಂದಿದೆ. ಬದುಕಿಬಿಟ್ಟ ರಾಮಾಚಾರಿ. ಜೀವನದಲ್ಲಿ ಜಿಗುಪ್ಸೆಯನ್ನು ಕಳೆದುಕೊಂಡ ಚಾರು ಬದುಕಿನಲ್ಲಿ ಮತ್ತೆ ಹೊಸ ಚೈತನ್ಯ ಶುರುವಾಗಿತ್ತು. ರಾಮಾಚಾರಿ ಬದುಕಿ ಬಂದ ಮೇಲೆ ಗುರುಗಳಿಗೆ ರಾಮಶಕ್ತಿಯ ದೇಹಕ್ಕೆ ಶಕ್ತಿ ಬರುವಂತ ಕೆಲಸವಾಗುತ್ತಿತ್ತು. ಆದರೆ ಅಷ್ಟರಲ್ಲಿ ಕಿಟ್ಟಿ ಹಾಗೂ ಚಾರು ಅಪಾಯಕ್ಕೆ ಸಿಲುಕಿದ್ದರು. ಹೆಂಡತಿಯ ಕೂಗಿಗೆ ಮಲಗಿದ್ದಲ್ಲಿದ್ದ ರಾಮಾಚಾರಿ ಎಲ್ಲರನ್ನೂ ಬಗ್ಗು ಬಡಿದಿದ್ದ. ರೌಡಿಗಳಿಂದ ತಮ್ಮನ್ನು ಹೆಂಡತಿಯನ್ನು ಕಾಪಾಡಿಕೊಂಡಿದ್ದ. ಕಡೆಗೆ ಆ ರೌಡಿಗಳು ಅಲ್ಲಿಂದ ಓಡಿ ಹೋಗಿದ್ದರು. ಚಾರುಗೆ ಮತ್ತೆ ಜೀವ ಬಂದಂತೆ ಆಗಿದೆ. ಚಾರು ಕಿಟ್ಟಿಯ ತ್ಯಾಗ ಮಹತ್ವದ್ದು. ರಾಮಾಚಾರಿ ಸಂಪೂರ್ಣ ಹುಷಾರಾಗಿದ್ದಾನೆ. ಈಗ ಗುರುಗಳಿಂದ ಆಶೀರ್ವಾದ ಪಡೆದು ಮನೆಗೆ ಹೋಗುವುದಕ್ಕೆ ಸಜ್ಜಾಗಿದ್ದಾನೆ. ಅದಕ್ಕೂ ಮುನ್ನ ಗುರುಗಳು ನಡೆದೆಲ್ಲವನ್ನು ತಿಳಿಸಿದರು. ಕಪಾಲಿ ಬೆಟ್ಟಕ್ಕೆ ಹೋದ ಸೀತೆಯನ್ನು ಲಕ್ಷ್ಮಣನಂತೆ ಕಾಪಾಡಿದ ಕಿಟ್ಟಿಯ ಬಗ್ಗೆ ಹೇಳಿ ಹೊಗಳಿದರು. ಅವರಿಬ್ಬರು ಅಲ್ಲದೆ ಹೋಗಿದ್ದರೆ ಜೀವ ಉಳಿಯುವುದೇ ಕಷ್ಟವಾಗಿತ್ತು ಎಂದರೆ ಚಾರು ಅಂತ ಬರೋ ದೇವರಿಗೆಲ್ಲ ಕೈ ಮುಗಿದು ಹರಕೆ ಹೊತ್ತಿದ್ದಳು. ಕಿಟ್ಟಿ ಕೂಡ ತನ್ನ ಪ್ರಾಣವನ್ನು ಒತ್ತೆ ಇಟ್ಟು ಅಣ್ಣನನ್ನು ಕಾಪಾಡಿದ್ದ. ಇದೆಲ್ಲವನ್ನು ಹೇಳಿ ಗುರುಗಳು ಮೂವರನ್ನು ಬೀಳ್ಕೊಟ್ಟರು. ಮನೆಗೆ ಹೊರಟ ಮೂವರು ರಾಮಾಚಾರಿ ಹಾಗೂ ಚಾರುಳನ್ನು ಕರೆದುಕೊಂಡು ಕಿಟ್ಟಿ ಹೊರಟ. ಮನೆಯವರಿಗೆಲ್ಲ ರಾಮಾಚಾರಿ ಆರೋಗ್ಯ ಸರಿ ಅದು ಗೊತ್ತಾದರೆ ತುಂಬ ಖುಷಿಯಾಗುತ್ತದೆ. ಯಾಕೆಂದರೆ ಕಿಟ್ಟಿ ಮಗು ಇದ್ದಾಗಲೇ ಕಳೆದು ಹೋಗಿದ್ದ. ಅವನನ್ನು ಹುಡುಕಲು ಪೇಪರ್ ಆ್ಯಡ್ ಕೂಡ ಕೊಟ್ಟಿದ್ದರು. ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಆದರೆ ಈಗ ಇಬ್ಬರು ಮಕ್ಕಳು ಒಟ್ಟಿಗೆ ನೋಡಿದರೆ ನಾರಾಯಣಾಚಾರಿಗೆ ಇದಕ್ಕಿಂತ ಖುಷಿ ಬೇಕಾ? ಹೀಗಾಗಿ ಮಕ್ಕಳು ಸರ್ಪ್ರೈಸ್ ಕೊಡೋದಕ್ಕೆ ಪ್ಲಾನ್ ಹೊರಟಿದ್ದಾರೆ. ದಾರಿ ಉದ್ದಕ್ಕೂ ಕಿಡಿಗೇಡಿಗಳದ್ದೇ ಮಾತು. ಇದರ ನಡುವೆ ಆ ಕಿಡಿಗೇಡಿಗಳ ಬಗ್ಗೆ ಚರ್ಚೆಯಾಗುತ್ತಿತ್ತು. ಇದೇ ರೀತಿ ಆ ಕಿಡಿಗೇಡಿಗಳು ಹಾಗೆ ಬಿಟ್ಟರೆ ಮನೆಯಲ್ಲಿ ಸರ್ವನಾಶ ಮಾಡಿಬಿಡುತ್ತಾರೆ. ಅವರು ಯಾರು ಅಂತ ಹೇಳು ಅಂದಿದ್ದಾನೆ. ಕಿಟ್ಟಿಗೂ ಆ ಕಿಡಿಗೇಡಿಗಳ ಬಗ್ಗೆ ಗೊತ್ತಿದೆ. ಹೀಗೆ ಬಿಟ್ಟರೆ ಮನೆಯನ್ನೇ ಸರ್ವನಾಶ ಮಾಡಿಬಿಡುತ್ತಾರೆ ಎಂಬುದು ಅರ್ಥವಾಗಿದೆ. ಈಗಾಗಲೇ ಕಿಟ್ಟಿಯೇ ರಾಮಾಚಾರಿ ಎಂಬ ನಾಟಕ ಶುರು ಮಾಡಿ ಅವರಿಗೆ ಬಿಸಿ ಮುಟ್ಟಿಸಿದ್ದಾನೆ. ಈಗ ಇಬ್ಬರು ಅಣ್ಣ ತಮ್ಮಂದಿರು ಒಂದಾಗಿರುವ ಕಾರಣ ಮೂವರನ್ನು ಬಿಡುವ ಮಾತೇ ಇಲ್ಲ. ಇವಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.